ರಿಯಾಲಿಟಿ ಶೋಸ್ ಮೊದಲೆಲ್ಲ ಆದರೆ ಒಂದು ಅವಕಾಶಕ್ಕಾಗಿ ಬಹಳಷ್ಟು ಓಡಾಡಬೇಕಾಗಿತ್ತು. ಬೆಂಗಳೂರಿನಂತಹ ಮಹಾನಗರಿಗೆ ಸಾವಿರಾರು ಜನ ಸಂಗೀತಗಾರರಾಗಬೇಕು, ಹಾಡುಗಾರರಾಗಬೇಕು, ನಟರಾಗಬೇಕು, ನಟಿಯರಾಗಬೇಕು ಅಂತ ಬರ್ತಿರ್ತಾರೆ. ಬಟ್ ರಿಯಾಲಿಟಿ ಶೋ ಒಂದು ರೀತಿ ವರಾನೂ ಹೌದು, ಹಾಗೆ ಒಂದು ದೊಡ್ಡ ಆಪರ್ಚುನಿಟಿನೂ ಹೌದು. ಆ್ಯಂಡ್ ಅಫ್ಕೋರ್ಸ್ ಶ್ರೇಯಾ ಘೋಷಾಲ್ ಹೌದು, ಶಾಪನೂ ಹೌದಾ? ಯಾಕೆ ಹೇಳ್ತಾ ಹೋಗ್ತೀನಿ. ಹೇಳಿ. ಈಗಿನ ಒಂದು ಕಾಲಘಟ್ಟವನ್ನು ನಾವು ನೋಡ್ತಾ ಹೋದರೆ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅನ್ನೋದು ಅದು ಐ ಥಿಂಕ್ ಆ ಒಂದು ಗಾದೆನೇ ಬಹುಶಃ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಬಿಕಾಸ್ ಮುಂಚೆ ಎಲ್ಲೋ 1 ಅಥವಾ 2 ರಿಯಾಲಿಟಿ ಶೋಸ್, ಟ್ಯಾಲೆಂಟ್ ಆ್ಯಂಡ್ ಶೋಸ್ ಇತ್ತು. ಈಗ ಎಲ್ಲ ಚಾನಲಲ್ಲೂ ಯಾವುದೋ ಒಂದು ರೀತಿಯ ಟ್ಯಾಲೆಂಟ್ ಆ್ಯಂಡ್ ಶೋಗಳಿದೆ. ಆ್ಯಂಡ್ ಆ ಟ್ಯಾಲೆಂಟ್ ಆ್ಯಂಡ್ ಶೋ ಅಲ್ಲಿ ಟ್ಯಾಲೆಂಟ್ಗಿಂತ ಜಾಸ್ತಿ ನಿಮ್ಮ ಬ್ಯಾಕ್ಗ್ರೌಂಡ್, ಅಂದರೆ ಈಗೀಗ ಏನಾಗ್ತಿದೆ ಅಂದರೆ ನಿಮಗೇನೋ ಕಷ್ಟವೋ, ದೈಹಿಕವಾದ ಏನೋ ಒಂದು ಕಷ್ಟವೋ ಅಥವಾ ಎಕನಾಮಿಕಲಿ ಕಷ್ಟವೋ, ಏನೋ ಒಂದು ರೀತಿಯಲ್ಲಿ ನಿಮ್ಮ ಕಷ್ಟ ಇದ್ದಾಗ ಆ ಕಷ್ಟನ ಜಾಸ್ತಿ ಫೋಕಸ್ ಮಾಡ್ತಾರೆ. ಇವರು ಇಂಥ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಇವ್ರಿಗೆ ಈ ರೀತಿಯ ಕಷ್ಟ ಇದೆ ಅಂದರೆ ಅದು ಒಂದು ಏನಾಗ್ತಾ ಇದೆ ಅಂದರೆ ವಿಕ್ಟಿಮ್ ಪ್ಲೇ ಆಗೋ ರೀತಿಯಲ್ಲಿ, ವಿಕ್ಟಿಮ್ ಕಾರ್ಡ್ ಪ್ಲೇ ಆ ಥರ ಸ್ಟಾರ್ಟ್ ಆಗತ್ತದು. ಅಫ್ಕೋರ್ಸ್ ಅವರು ಅದ್ಭುತವಾಗಿ ಹಾಡ್ತಿರ್ತಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಈಗ ವೋಟಿಂಗ್ ಅಂತ ಬಂದ ಮೇಲೆ ಅಯ್ಯೋ ಪಾಪ ಇವ್ರಿಗೆ ಕಷ್ಟ ಇದೆ, ಎಮೋಷ್ನಲ್ ವಿಷಯಗಳು ವರ್ಕ್ ಆಗುತ್ತೆ ಟ್ಯಾಲೆಂಟ್ ಅಂತ ಹೇಳ್ತೀರಿ. ಇವರಿಗೆ ಕಷ್ಟ ಇದೆ ಪಾಪ, ಇವ್ರಿಗೆ ವೋಟ್ ಮಾಡೋಣ ಅನ್ನುವಂಥ ಒಂದು ಜನರ ಮೆಂಟ್ಯಾಲಿಟಿ ಆಬ್ವಿಯಸ್ಲಿ ಹೋಗುತ್ತೆ. ಸೊ ಬಹಳಷ್ಟು ಕಡೆಯಲ್ಲಿ ಏನಾಗುತ್ತೆ, ವೋಟಿಂಗ್ ಇಲ್ಲದೆ ಬರೀ ಜಡ್ಜಸ್ ಇದ್ದಾಗ ಅದು ಬೇರೆ, ಅದು ಸರಿಯಾದ ದಾರಿಯಲ್ಲಿ ಬಹುಶಃ ಹೋಗುತ್ತದು, ಜಡ್ಜಸ್ ಸೆಲೆಕ್ಟ್ ಮಾಡೋ ರೀತಿಯಲ್ಲಿ. ಬಟ್ ಜನಗಳು ವೋಟ್ ಮಾಡಬೇಕು ಅಂದಾಗ ಒಬ್ಬೊಬ್ಬರಿಗೆ ಕನೆಕ್ಟ್ ಆಗುವಂಥ ರೀತಿ ಬೇರೆ ಇರುತ್ತೆ. ಈಗ ಸಂಗೀತ ಮತ್ತು ಸಾಹಿತ್ಯದ ಪ್ರವೇಶ ಯಾರಿಗಾರೋ ಇದ್ದು ಅವ್ರಿಗೆ ಅದರ ಅನುಭವ ಇದ್ದರೆ ಅವರು ಇಲ್ಲ ಇವ್ರಿಗೇನೇ ಕಷ್ಟ ಇರಲಿ, ಅದು ಬೇರೆ. ಇದು ಒಂದು ಸಂಗೀತದ ಕಾರ್ಯಕ್ರಮ, ಇಲ್ಲಿ ಯಾರು ಚೆನ್ನಾಗಿ ಹಾಡ್ತಾರೆ ಅವ್ರಿಗೆ ನಾವು ವೋಟ್ ಮಾಡಬೇಕು ಅನ್ನೋಂಥದ್ದು ಬರುತ್ತೆ. ಬಟ್ ಒಬ್ಬ ರೂರಲ್ ಕಡೆಯಿಂದ ಟಿ ವಿ ನೋಡ್ತಾ ಇರೋವಂಥವ್ರು ಅಥವಾ ಸಂಗೀತದ ಬಗ್ಗೆ ಅಷ್ಟಾಗಿ ಜ್ಞಾನ ಇಲ್ಲದೆ ಇರೋವಂಥ ನೋಡೋರು ಅವ್ರಿಗೇನು ಅನಿಸುತ್ತೆ, ಅಯ್ಯೋ ಪಾಪ ಇವ್ರಿಗೆ ಮನೆ ಮಠ ಇಲ್ಲ ಅಥವಾ ಇವರಿಗೆ ತಂದೆ ತಾಯಿ ಇಲ್ಲ, ಚೆನ್ನಾಗಿ ಹಾಡ್ತಾರಲ್ಲ ಪಾಪ ಇವ್ರಿಗೆ ಇದರಿಂದ ಸಹಾಯ ಆಗುತ್ತೆ, ವೋಟ್ ಮಾಡೋಣ. ಸೊ ಟ್ಯಾಲೆಂಟಿಗಿಂತ ಹೆಚ್ಚಾಗಿ ಅಲ್ಲಿ ಎಮೋಷನ್ ವರ್ಕ್ ಆಗುತ್ತೆ. ಕರೆಕ್ಟ್. ಸೊ ಬೇರೆ ಬೇರೆ ಕಾರ್ಡ್ಸ್ ಪ್ಲೇ ಆಗುತ್ತೆ ಇಲ್ಲಿ. ಓಕೆ. ಹಾಗಾಗಿ ನಿಜವಾದ ಟ್ಯಾಲೆಂಟಿಗೆ ಸ್ವಲ್ಪ ಏನಂತಾರೆ ಸೆಕೆಂಡ್ ರೋ ಸಿಗ್ತಾ ಇದೆ, ಫಸ್ಟ್ ರೋ ಸಿಗ್ತಾ ಇಲ್ಲ. ನಾನು ಸರೆಗಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಪಕ್ಕ 200% ನೀವೇನು ಕೃಷಿ ಮಾಡಿದ್ದೀರಿ ಸಂಗೀತದಲ್ಲಿ, ನೀವೆಷ್ಟು ಕಲ್ತಿದ್ದೀರಿ, ನಿಮಗೆಷ್ಟು ಜ್ಞಾನ ಇದೆ, ನೀವು ಎಷ್ಟು ಪರ್ಫೆಕ್ಟಾಗಿ ಹಾಡ್ತೀರಾ. ಆವಾಗ ರೌಂಡ್ಸ್ ಕೂಡ ಹಾಗೆ ಇತ್ತು. ಈಗ ಬೇರೆ ಬೇರೆ ರಾಗದ ಹೆಸರುಗಳನ್ನು ಕೊಟ್ಟು ಅದರಲ್ಲಿ ಹಾಡಿ ಯಾವ್ದಾರೋ ಹಾಡನ್ನು ನಮಗೆ ತಕ್ಷಣ ತಲೆ ಕೆಲಸ ಮಾಡಬೇಕಾಗ್ತಿತ್ತು. ಅವಾಗ ನೀವು ರಾಗ ಹೆಸರು ಕೊಟ್ಟು ಆ ರಾಗದಲ್ಲಿ ಹಾಡು ಹಾಡಬೇಕು ಅಂದರೆ ನಿಮಗೆ ಶಾಸ್ತ್ರೀಯವಾಗಿ ಗೊತ್ತೇ ಇರಬೇಕು ಸಂಗೀತ, ಇಲ್ಲಾಂದರೆ ಸರ್ವೈವ್ ಆಗಲ್ಲ. ಅಥವಾ ಯಾವುದೋ ಒಂದು ತಾಳ ಕೊಡ್ತಿದ್ರು ಅವ್ರು ನಮಗೆ, ದೀಪ್ ಚಂದಿ ತಾಳದಲ್ಲಿ ಒಂದು ಹಾಡು ಹೇಳಿ ಅಂತ. ದೀಪ್ ಚಂದಿ ಅಂದರೆ ಯಾರ್ದೋ ಹುಡುಗಿ ಹೆಸರು ಅಂದ್ಕೊಂಡ್ಬಿಡ್ತಾರೆ ಇವಾಗಷ್ಟೇ, ಗೊತ್ತೇ ಆಗಲ್ಲ. ಸೊ ಈ ಥರದ ಇತ್ತು. ನಾನ್ ಆರ್ಕೆಸ್ಟ್ರಾ ರೌಂಡು, ಸ್ಟಾರ್ಟಿಂಗಲ್ಲಿ ಒಂದು ಶ್ರುತಿ ಕೊಡೋರು, ನಾವು ಹಾಡೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಪಿನ್ ಡ್ರಾಪ್ ಸೈಲೆನ್ಸ್, ನೋ ಆರ್ಕೆಸ್ಟ್ರಾ. ನಾವು ಹಾಡು ಮುಗಿಸೋತ್ತಿಗೆ ಮತ್ತೆ ಶ್ರುತಿ ಕೊಡೋರು, ನೀವು ಅದೇ ಶ್ರುತಿಲಿದ್ದೀರಾ ಮೇಲೆ ಕೆಳಗೆ ಆಗಿದೆಯಾ ಅಂತ ನೋಡೋದಕ್ಕೆ. ಈ ಥರದ್ದೆಲ್ಲ ರೌಂಡ್ಸ್ ಇರ್ತಾಯಿತ್ತು. ಈಗ ಆಮೇಲೆ ಬೇರೆ ಬೇರೆ ಭಾಷೆಯ ಹಾಡುಗಳನ್ನ ಕಲ್ತು ಹಾಡಿ ನೀವು ಅಂತ ಹೇಳೋರು. ಅದಕ್ಕೆಲ್ಲ ನಮಗೆ ರೆಡಿ ಆಗೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ನಾಳೆ ರೆಡಿ ಆಗಬೇಕು ಅಂದರೆ ನಾಳೆ ರೌಂಡ್ ಇದೆ ಅಂದರೆ ಇವತ್ತು ರೆಡಿ ಆಗಬೇಕು ನೀವು. ಸೊ ಅದೆಲ್ಲ ನೀವು ಎಷ್ಟು ಬೇಗ ಪಿಕ್ ಮಾಡ್ತೀರಾ, ನೀವು ಎಷ್ಟು ಹುಷಾರಿದ್ದೀರಿ, ಎಷ್ಟು ರೆಡಿ ಆಗಿದ್ದೀರಿ ಅನ್ನೋದನ್ನ ಕಲ್ತಿದ್ದೀರಿ, ಚಾಲೆಂಜಿಂಗ್ ಅದು. ಸೊ ಆ ಥರ ರೌಂಡ್ಸ್ ಇರ್ತಾಯಿತ್ತು. ಇವಾಗ ಏನಾಗ್ತಿದೆ, ಅದು ಸ್ಯಾಡ್ ಟು ಸೇ, ಬಟ್ ಸಂಗೀತಕ್ಕಿಂತ ಹೆಚ್ಚಾಗಿ ಬೇರೆ ಕಂಟೆಂಟ್, ಮಾತು, ಹಾಸ್ಯ, ಡಾನ್ಸು, ಹಾಡು ಹೇಳೋರ ಕೈಯಲ್ಲಿ ಡ್ಯಾನ್ಸು ಮಾಡಿಸ್ತಾರೆ, ಇನ್ನೇನೋ ಒಂದು ಸ್ಕಿಟ್ಟು ಮಾಡಿಸ್ತಿದ್ದಾರೆ.
ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಅವರು ಗಾಯಕರು ಕೂಡ ಸ್ಲೈಟ್ಲಿ ಡಿವೇಟ್ ಆಗ್ತಾ ಹೋಗ್ತಾರೆ. ನಮಗಿದು ಬರಬೇಕು, ಅದು ಬರಬೇಕು, ನಮ್ಗೆ ನಟನೆ ಸ್ವಲ್ಪ ಗೊತ್ತಿರಬೇಕು, ನಮ್ಗೆ ಸ್ವಲ್ಪ ಡ್ಯಾನ್ಸ್ ಗೊತ್ತಿರಬೇಕು. ಸೊ ಅವರು ಗಾಯಕರ ಜೊತೆ ಇನ್ನೆಲ್ಲ ಕಲ್ಸ್ ಮೇಲೆ ಹೋಗ್ರೂ ಆಗಕ್ಕೆ ಶುರುವಾಗುತ್ತೆ. ಆ್ಯಂಡ್ ಇನ್ನೊಂದು ತುಂಬ ದೊಡ್ಡ ಡಿಸಾಸ್ಟರ್ ಏನಾಗ್ತಾಯಿದೆ ಅಂದರೆ, ಆ ಒಂದು 3 ತಿಂಗಳೋ 4 ತಿಂಗಳೋ ಅಥವಾ 6 ತಿಂಗಳು ಕಾಲವೋ ಆ ಒಂದು ಸೀಸನ್ ಏನು ನಡೆಯುತ್ತಲ್ಲ, ಆವಾಗ ನೀವೇ ಇಂದ್ರ ಚಂದ್ರ ದೇವೇಂದ್ರ ಅಂತ ನಿಮ್ಮನ್ನು ಪೋರ್ಟ್ರೇ ಮಾಡಿ ನಿಮ್ಮನ್ನು ತಲೆ ಮೇಲೆ ಹತ್ತಿ ಕೂರಿಸ್ಕೊಂಡು ಸಿಕ್ಕಾಪಟ್ಟೆ ಆ ಟೈಮಲ್ಲಿ ಪಾಪ್ಯುಲರ್ ಆಗಿರ್ತೀರ. ಬಟ್ ಅಲ್ಲಿಂದ ಆಚೆ ಬಂದಮೇಲೆ ಅವ್ರಿಗೆ ನಿಜವಾದ ಚಾಲೆಂಜ್ ಶುರುವಾಗೋದು. ಇವಾಗ ಮುಂಚೆ ಕೈ ಬೆರಳೆಣಿಕೆ ಅಷ್ಟು ಗಾಯಕಿಯರಿದ್ದರು. ಈಗ ಎವ್ರಿ ಸೆಕೆಂಡ್ ಹೌಸ್ ಹ್ಯಾಸ್ ಅನ್ ಆರ್ಟಿಸ್ಟ್. ನಟನೆ ಇರ್ಬೋದು, ಗಾಯಕ ಇರ್ಬೋದು. ಪ್ರತಿ 2ನೇ ಮನೆಯಲ್ಲೂ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಈಗ. ಅಂದರೆ ಎಲ್ಲರೂ ಹಾಡ್ತಾರೆ, ಎಲ್ಲರೂ ನಟನೆ ಮಾಡ್ತಾ ಇದ್ದಾರೆ. ಬಟ್ ಕೆಲಸ ಕಮ್ಮಿ, ಯಾರಿಗೂ ಕೆಲಸ ಸಿಗ್ತಾ ಇಲ್ಲ. ಆ್ಯಂಡ್ ಶೆಲ್ಫ್ ಲೈಫ್ ಕಮ್ಮಿ. ವೆರಿ ಇಂಪಾರ್ಟೆಂಟ್. ಎಷ್ಟು ದಿನದವರೆಗೆ ಕರೆಕ್ಟು, ಎಷ್ಟು ದಿವಸ ಅವರು ಸರ್ವೈವ್ ಆಗ್ತಿದ್ದಾರೆ ಫೀಲ್ಡಲ್ಲಿ. ಎಲ್ಲರೂ ಬರ್ತಾ ಇದ್ದಾರೆ. ಆವಾಗ ಗಾಯಕಿಯರು ಕಮ್ಮಿ ಇದ್ದರು. ತಿಂಗಳಿಡೀ ಕೆಲಸ ಇತ್ತು ನಮಗೆ. ಅಂದರೆ ಒಂದು ದಿನದಲ್ಲಿ ನಾನು 15 ಸಾಂಗ್ ರೆಕಾರ್ಡ್ ಮಾಡಿದ್ದೀನಿ. ಇಷ್ಟು ಕೆಲಸ ಇರ್ತಿತ್ತು. ನಂಗೆ ಊಟ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಒಂದು ಸ್ಟುಡಿಯೋಯಿಂದ ಇನ್ನೊಂದು ಸ್ಟುಡಿಯೋಗೆ ಹೋಗ್ತಾ ನಾನು ಒಂದು ಕೈಯಲ್ಲಿ ಡ್ರೈವ್ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಊಟ ಮಾಡ್ಕೊಂಡು ಹೋಗಿರೋದಿದೆ. ಬೆಳಗ್ಗೆ ರೆಕಾರ್ಡಿಂಗ್, ಮಧ್ಯಾಹ್ನ ರೆಕಾರ್ಡಿಂಗ್, ಸಂಜೆ ಪ್ರೋಗ್ರಾಮು, ಈ ಥರ ಇತ್ತು. ಇವಾಗ ಎಲ್ಲ ಕಡೆ ಗಾಯಕಿಯರು, ಕೆಲಸ ಕಮ್ಮಿ, ಕೆಲಸ ಇಲ್ಲ. ಕೆಲಸ ಇದ್ರೂ 2 ವರ್ಷ ಒಬ್ಬ ಗಾಯಕ ಅಥವಾ ಗಾಯಕಿ ಹೆಚ್ಚಂದರೆ 2 ವರ್ಷ ಇರಬಹುದು. ಆಮೇಲೆ ಅವ್ರು ಯಾರು ಅಂತ ಯಾರಿಗೂ ಹೆಸರು ನೆನಪಿರಲ್ಲ. ಇದಕ್ಕೆ ನಾನು ಹೇಳಿದ್ದು ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ. ಸೊ ಭಾಳಷ್ಟು ಜನಕ್ಕೆ ಏನಾಗುತ್ತೆ, ಅಲ್ಲಿ ನಮ್ಮನ್ನು ಬಿಟ್ಟರೆ ಇಲ್ಲ ಅಂತ ಮೆರೆದಿರ್ತಾರೆ ಅವರು ಆ ವೇದಿಕೆ ಮೇಲೆ. ಬಟ್ ಕೆಳಗಿಳಿದು ಬಂದಮೇಲೆ ರಿಯಾಲಿಟಿ ಆಚೆ ಬಂದಮೇಲೆ ಒಂದು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಅವ್ರನ್ನ ಯಾರು ಕೇಳೋರಿರಲ್ಲ. ಇನ್ನೊಂದು ಸೀಸನಿನ ಇನ್ನೊಂದಷ್ಟು ಜನ ಹೊಸ ಇದು ಬರುತ್ತೆ, ಹೊಸ ಬ್ಯಾಚ್ ಬರುತ್ತೆ. ಆವಾಗ ಅವ್ರನ್ನ ಮರಿತಾರೆ ಜನ. ಆವಾಗ ಅವ್ರಿಗೇನಾಗುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಡಿಪ್ರೆಷನ್ಗೆ ಹೋಗ್ತಾರೆ. ಇನ್ನೊಂದು ಮತ್ತೊಂದು ವರ್ಲ್ಡ್ ಕೂಡ ಹಾಗೆ ಇದೆ. ಸೋಷಿಯಲ್ ಮೀಡಿಯಾ ತಗೊಂಡೋಗಿ ಮೇಲೆ ಕೂರ್ಸುತ್ತೆ ಮತ್ತು ಬೀಳ್ಸು. ತುಂಬ ಕ್ರೂಯಲ್ ಸೋಷಿಯಲ್ ಮೀಡಿಯಾ, ತುಂಬ ಕ್ರೂಯಲ್. ಆ್ಯಂಡ್ ಇವಾಗ ಒಂಥರ ಫಾಸ್ಟ್ ಫುಡ್ ಕಲ್ಚರ್ ಏನಿದೆ, ಹಾಗೇ ವಿ ಬಿಕಮ್ ವಾಟ್ ವಿ ಈಟ್ ಅಂತ ಹೇಳ್ತಾರಲ್ಲ, ಇದನ್ನು ನಾನು ಎಲ್ಲ ಕಡೆ ಹೇಳ್ತೀನಿ. ಈಗ ಫಾಸ್ಟ್ ಫುಡ್ ಹೇಗೆ ತಿಂದು ಅನಾರೋಗ್ಯ ಮಾಡ್ಕೋತಾ ಇದ್ದಾರೆ ಎಲ್ಲರೂ, ಹಾಗೆ ಫಾಸ್ಟ್ ಫುಡ್ ಹೇಗೆ ನೀವು ಹೋಗಿ ಆರ್ಡರ್ ಮಾಡ್ತೀರ, 5 ನಿಮಿಷಕ್ಕೆ ನಿಮಗೆ ಸಿಗುತ್ತೆ. ಇದು ಹಾಗೆ ಆಗ್ತಿದೆ. ನೀವು ಹಿಂಗೆ ಬರ್ತೀರಾ, ಆಚೆ ಈಚೆ ನೋಡೋಷ್ಟೊತ್ತಿಗೆ ನೀವು ಮಾಯ ಆಗಿರ್ತೀರ. ಜನರ ತಲೆಯಲ್ಲಿ ಉಳಿತಾನೆ ಇಲ್ಲ. ಆ್ಯಂಡ್ ಜನಗಳಿಗೆ ಕೂಡ ಅಟೆನ್ಷನ್ ಸ್ಪ್ಯಾನ್ ಇದೆಯಲ್ಲ, ತುಂಬ ಕಮ್ಮಿ ಆಗ್ತಾ ಇದೆ. ಅದು ಡೇಂಜರ್. ಅದು ಮೊದಲಾದರೆ ಅರ್ಧ ಗಂಟೆ ಪ್ರೋಗ್ರಾಮ್ ನೋಡ್ತಿದ್ರು, ಇವಾಗ 1 ನಿಮಿಷದ ಇನ್ಫಾರ್ಮೇಷನ್. ಹಿಂಗೆ ಅವ್ರಿಗೆ 20 ಸೆಕೆಂಡ್ ಆದ್ಕೂಳೆ ಸ್ವೈಪ್ ಮಾಡಬೇಕು, ಸ್ಕ್ರಾಲ್ ಮಾಡಬೇಕು ಅಷ್ಟೇ. ಯಾರು ನೋಡ್ತಾ ಇಲ್ಲ, ಯಾರೂ ಕೇಳ್ತಾ ಇಲ್ಲ.